ಎಲ್ಲೆಲ್ಲಿ ಮನೆಗಳಿದ್ವು ಅಂತ ಹುಡುಕೋ ಪರಿಸ್ಥಿತಿ ಇದೆ. ಇನ್ನೂ ಕೆಲವು ಮನೆಗಳ ಹತ್ರ ಹೋಗೋದಕ್ಕೆ ಸಾಧ್ಯವೇ ಆಗದಷ್ಟು ಹೂಳು ತುಂಬಿ ಹೋಗಿದೆ ಈಗ. ಹಾಗಾಗಿ ರೆಸ್ಕ್ಯೂ ಆಪರೇಷನ್ ನಿರಂತರವಾಗಿ ನಡೀತಾ ಇದ್ರೂ ಕೂಡ ಕಷ್ಟಕರ ಅಂತ ಅನ್ನಿಸ್ತಾ ಇದೆ. ಡ್ರೋನ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ, ಯಾವ ರೀತಿ ಗುಡ್ಡ ಕುಸಿದಿದೆ, ನೀರು ಹರಿದಿದೆ, ಪ್ರವಾಹ ಹರಿದಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಆ ಭಾಗದಲ್ಲಿ ಇದ್ದ ಮನೆಗಳ ನಾಮಾವಶೇಷ ಆಗಿದೆ. ಮನೆಗಳ ಕುರುಹು ಕೂಡ ಅಲ್ಲಿಲ್ಲ. ಜನ ಇದ್ರು ಅನ್ನೋದಕ್ಕೆ ಯಾವುದೇ ಕುರುಹಿಲ್ಲ. ಸೊ ನಮ್ಮ ಇಬ್ಬರು ರಿಪೋರ್ಟರ್ಸ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್ ಇದ್ದಾರೆ ನಮ್ಮ ಜೊತೆ ಚೋರಲ್ಮಲೈನಿಂದ, ಮತ್ತೊಂದು ಕಡೆ ನೆಪ್ಪಾಡಿಯ ಆಸ್ಪತ್ರೆಯಿಂದ ಮಾರುತೇಶ್ ನಮ್ಮ ಜೊತೆ ಇದ್ದಾರೆ. ಇಬ್ಬರನ್ನು ಲೈವ್ ತಗೊಳ್ತಾ ಇದೀವಿ, ಅಲ್ಲಿಂದ ಲೈವ್ ಅಪ್ಡೇಟ್ ಅನ್ನ ನಿಮಗೆ ಕೊಡ್ತಾ ಇದ್ದಾರೆ. ಮಧುಸೂದನ್, ಮೊದಲ ಪ್ರಶ್ನೆ ನಿಮ್ಮಿಂದ ಆರಂಭಿಸ್ತೀನಿ. ಆದರೆ ನಿನ್ನೆಯಿಂದಲೂ ಕೂಡ ಕೆಲವು ಪರಿಸರವಾದಿಗಳು ಎತ್ತುತ್ತಾ ಇರುವಂತಹ ಪ್ರಶ್ನೆಗಳು ಹಲವಾರಿವೆ. ಈ ಪ್ರವಾಹ ಯಾಕಾಯ್ತು ಅಂತ ಸ್ಥಳೀಯರನ್ನ ಮಾತಾಡಿಸಿದಾಗ ಅವರೇನು ಹೇಳ್ತಿದ್ದಾರೆ? ಸ್ಥಳೀಯರು ಹೇಳುವಂಥದ್ದು ಇಲ್ಲೂ ಕೂಡ ಅಂದ್ರೆ ಇಲ್ಲಿ ನಾವು ಬರುವಂತ ರೆಸಾರ್ಟ್ ಏನಿತ್ತು, ಈಗ ಈ ಒಂದು ಚೋರಲ್ಮಲೈ ಪ್ರದೇಶಕ್ಕೆ ಬರುವಂತಹ ಸಂದರ್ಭದಲ್ಲೂ ಕೂಡ ಸುಮಾರು ಒಂದು 18ರಿಂದ 20 ಕಿಲೋಮೀಟರ್ ಆಗುತ್ತೆ. ಅದರಲ್ಲಿ ಬರುವಂತ 3 ಟೀ ಎಸ್ಟೇಟ್ಗಳೇನಿದ್ವೆ, ಟೀ ಎಸ್ಟೇಟ್ಗಳಲ್ಲಿ ಈಗ ರೆಸಾರ್ಟ್ಗಳಾಗಿ ಪರಿಣಮಿಸ್ತಾ ಇರ್ತಕ್ಕಂಥದ್ದು. ಟೀ ಎಸ್ಟೇಟ್ಗಳನ್ನ ಪ್ರವಾಸಿ ತಾಣವಂತ ಏನು ಹೆಚ್ಚು ಹೆಸರುವಾಸಿಯಾದಂತ ಕೇರಳ ಏನಿದೆ, ಅಲ್ಲಿ ರೆಸಾರ್ಟ್ಗಳಿಗೆ, ಅಲ್ಲಿ ಕಟ್ಟಡಗಳನ್ನ ಕಟ್ತಾ ಇರ್ತಕ್ಕಂಥದ್ದು. ಇದು ದೊಡ್ಡ ಒಂದು ಹೊಡೆತ ಅಂತ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಭೂಮಿಯನ್ನ ಅಗಿತಾ ಇದ್ದಾರೆ, ಅಗಿಯೋ ಕಾರಣಕ್ಕಾಗಿ ಸಡಿಲಾಗ್ತಾ ಇದೆ. ಈಗ ಹೆಚ್ಚು ಮಳೆ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾದ ಅನಾಹುತಗಳಾಗುತ್ತೆ ಅನ್ನೋದನ್ನ ಸ್ಥಳೀಯರು ನೇರವಾಗಿ ಕೂಡ ಹೇಳ್ತಿದ್ದಾರೆ. ಅವರಿಗೆ ಒಂದು ಆಕ್ರೋಶ ಇರ್ತಕ್ಕಂಥದ್ದು. ಇದರಲ್ಲಿ ಯಾವ ಶ್ರೀಮಂತರು ಸಾಯೋದಿಲ್ಲ, ಯಾರು ನಾವು ನದಿ ಪಕ್ಕದಲ್ಲಿ ಅಥವಾ ಬೆಟ್ಟದ ಕೆಳಭಾಗದಲ್ಲಿ ಇದ್ದೀವಿ ಅಂತವರು ನಾವು ಸಾಯ್ತಿದ್ದೀವಿ ಇಲ್ಲಿ ಅನ್ನೋ ಒಂದು ನೋವಂತೂ ಇರ್ತಕ್ಕಂಥದ್ದು. ನಾನಿರ್ತಕ್ಕಂಥ ಪ್ರದೇಶವನ್ನು ತೋರಿಸ್ತಾ ಹೋಗ್ತೀನಿ. ಈ ಒಂದು ನದಿ ಏನಿದೆ, ಈಗ ನೀವು ಹೇಳಿದಂತ ನದಿ ಏನಿದೆ, ಈ ನದಿಯೂ ಕೂಡ ಕೇವಲ ಒಂದು ಚಿಕ್ಕ ನದಿಯಾಗಿ ಹರಿಯುವಂಥದ್ದು. ಆದರೆ ಕಳೆದ 2 ದಿನಗಳಲ್ಲಿ ಹರಿದಿರ್ತಕ್ಕಂಥದ್ದು ಆ ನದಿ ಏನಿದೆ ಅದರ ವ್ಯಾಪ್ತಿಯನ್ನ ಮೀರಿ 30 ಅಡಿಗಳ ಮುಂದಕ್ಕೆ ಹೋಗಿದೆ. ಸುಮಾರು 15ರಿಂದ 16 ಅಡಿಗಳ ಎತ್ತರಕ್ಕೆ ಆ ನೀರು ಹರಿದಿರ್ತಕ್ಕಂಥದ್ದು. ಪರಿಣಾಮವಾಗಿಯೇ ಕೂಡ ನದಿ ಆಸುಪಾಸಿನಲ್ಲಿದ್ದಂತಹ ಮನೆಗಳೇನಿದ್ವು ಆ ಮನೆಗಳೆಲ್ಲವೂ ಕೂಡ ಕೊಚ್ಚಿ ಹೋಗಿವೆ. ಜೊತೆಗೆ ಈ ಚೋರಲ್ಮಲೈ ಗ್ರಾಮಕ್ಕೆ ಜಾಸ್ತಿ ಎಫೆಕ್ಟ್ ಯಾಕೆ ಆಗುತ್ತೆ ಅನ್ನೋದಾದ್ರೆ ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಈ ಒಂದು ಗ್ರಾಮ ಏನಿದೆ, ಗ್ರಾಮದ ಮೇಲ್ಭಾಗದಲ್ಲೂ ಕೂಡ ಹೆಚ್ಚಿನ ಬೆಟ್ಟಗಳಿದೆ. ನದಿ ಏನಿದೆ ಈ ಒಂದು ಗ್ರಾಮದಲ್ಲಿ ಯೂಟರ್ನ್ ನಲ್ಲಿ ಹರಿಯುತ್ತೆ ನದಿ. ಯೂಟರ್ನ್ ನಲ್ಲಿ ಹರಿಯುವಂತ ಸ್ಥಳದಲ್ಲಿ ನದಿಯ ಸುತ್ತಲೂ ಕೂಡ ಹೆಚ್ಚಿನ ಮನೆಗಳನ್ನ ಕಟ್ಟಿಕೊಂಡಿದ್ದಾರೆ. ಯಾರು ಆ ನದಿಯ ಪಕ್ಕದಲ್ಲಿ ಸುಮಾರು 15-20 ಅಡಿಗಳ ಪಕ್ಕದಲ್ಲಿ ಯಾರು ಮನೆಗಳ ಮಧು, ಈಗ ನೀವೇನ್ ನಿಂತ್ಕೊಂಡಿದ್ದೀರಿ ಆ ಜಾಗ ಮತ್ತು ನೀವು ಹಿಂದೆ ತೋರಿಸ್ತಕ್ಕಂಥ ಬೆಟ್ಟ, ಆ ಬೆಟ್ಟನೇ ಮಾಪ್ಪಾಡಿಯ ಆ ಭಾಗನ, ಅಲ್ಲಿ ಜಾಸ್ತಿ ಮಳೆ ಬಿತ್ತು, ಚೋರಲ್ಮಲಕ್ಕೆ ನೀರು ಜಾಸ್ತಿ ಬಂತು ಅಂತನಾ ಅದು? ನೀವು ಟೆರೇನನ್ನ ಜಾಗ್ರಫಿಯನ್ನು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಅಲ್ಲಿ ಜಾಗ ಏನಿದೆ, ನೀವೀಗ ನೋಡ್ತಾ ಇರ್ತಕ್ಕಂಥ ಜಾಗ ಏನಿದೆ ಅದು ಮತ್ತೊಂದು ಬೆಟ್ಟ. ಈಗ ನೀವು ಹೇಳಿದಂತ ಸ್ಥಳ ಏನಿದೆ ಆ ಸ್ಥಳವನ್ನ ನಾನೀಗ ಪ್ಯಾನ್ ಮಾಡ್ತೀನಿ. ಅಂದ್ರೆ ನದಿ ಯೂಟರ್ನ್ ನಲ್ಲಿ ಹರಿತಾ ಇದೆಯಲ್ಲ, ಇಲ್ಲಿಂದ ಮುಂದೆಗೆ 2 ಕಿಲೋಮೀಟರ್ಗಳು ಹೋಗ್ಬೇಕು. ಅಲ್ಲಿ ಒಂದು ಟೀ ಎಸ್ಟೇಟ್ ಇದೆ. ಟೀ ಎಸ್ಟೇಟ್ ಮಧ್ಯಭಾಗದಿಂದ ನೀರು ಬಂದಿರತಕ್ಕಂಥದ್ದು. ಅಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಮರಗಳಿದ್ದಂತ ಬೆಟ್ಟ ನಿಜಕ್ಕೂ ಬಂದಿಲ್ಲ. ಟೀ ಎಸ್ಟೇಟ್ ನ ಜಾಗ ಏನಿತ್ತು ಆ ಜಾಗದ ಮಣ್ಣು ಬುಡ ಸಮೇತ ಇಡೀ ಬೆಟ್ಟ ಬಂದಿರತಕ್ಕಂಥದ್ದು. ಸುಮಾರು 2ರಿಂದ 3 ಕಿಲೋಮೀಟರ್ಗಳ ಟ್ರಾವೆಲ್ ಮಣ್ಣಿಂದ ಆಗಿದೆ. ಆ ಮಣ್ಣು ಇಡೀ ಬೆಟ್ಟ ಏನೋ ಟ್ರಾವೆಲ್ ಆಗುತ್ತೆ ಅದು ಈ ಸ್ಥಳಕ್ಕೆ ಬರುವಷ್ಟರಲ್ಲಿ ಬಂದಂತ ಮಣ್ಣೇನಿದೆ ಅದು ಈಗ ನೀವು ನೋಡ್ತಾ ಇದ್ರಲ್ಲ, ಮನೆ ಏನಿದೆ, ಒಂದು ಫ್ಲೋರ್ ಫುಲ್ ಮನೆ ಏನಿದೆ ಆ ಮನೆಯನ್ನ ಮುಚ್ಚಿದೆ. ಅದರ ಆಸ್ಪಾಸ್ನ 15 ಅಡಿಗಳ ದೂರ ಏನಿತ್ತು ಆ ದೂರದಲ್ಲಿ ಇದ್ದಂತ ಮನೆ ಏನಿದೆ ಆ ಮನೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ನೀವು ಇಲ್ಲಿ ಅದು ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನೀಗ ಎಡದಲ್ಲಿ ಪ್ಯಾನ್ ಮಾಡಿ ತೋರಿಸಿದ್ರೆ ಗೊತ್ತಾಗುತ್ತೆ. ಈಗ ಟರ್ನ್ ಆಗಿದೆಯಲ್ಲ, ನೀರು ಟರ್ನ್ ಆಯ್ತಲ್ಲ ಈಗ ಯೂಟರ್ನ್, ಆ ಬಲಭಾಗದಲ್ಲಿ ಇರ್ತಕ್ಕಂಥ ಮಣ್ಣೇನಿದೆ ಅಲ್ಲಿದ್ದಂತ ಮನೆಗಳು ಯಾವ ಕಾಣಿಸ್ತಾ ಇಲ್ಲ, ಅವೆಲ್ಲ ಹೊರಟೋಗಿದೆ. ಆ ದಡದಲ್ಲಿ ಒಂದೇ ಒಂದು ಮನೆ ಇದೆ. ಅದ್ರ ಹಿಂದೆ ಹೋದ್ರೂ ಕೂಡ ಅದೇ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ಅಂದ್ರೆ ಆಲ್ ಆಫ್ ಎ ಸಡನ್ ಬಂದಿರತಕ್ಕಂಥದ್ದು. ಈಗ ಅವ್ರು ಹೇಳೋ ಪ್ರಕಾರ ರಾತ್ರಿ 8 ಗಂಟೆಗೆ ಒಂದ್ಸರಿ ಲ್ಯಾಂಡ್ ಸ್ಲೈಡ್ ಆಯ್ತು ಸರ್, ಆಗ ಒಂದಷ್ಟು ಜನನ್ನ ಹೋಗಿ ಅಂತ ಹೇಳಿದ್ರು, ಅದು ಹೋದ್ರು. ಅದಾದ ನಂತರದಲ್ಲಿ ಮಧ್ಯರಾತ್ರಿ 1 ಗಂಟೆಯಿಂದ ಮತ್ತೆ ಶುರುವಾಯ್ತು. ಆಗ ನಾವ್ ಯಾರನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆಗೆಲ್ಲ ಹೊರಟೋದ್ರು ಅಂತೇಳಿ. ನಾವು ನಿಂತಿರ್ತಕ್ಕಂಥ ಸ್ಥಳ ಇದೆಯಲ್ಲ, ನೀವು ಇದನ್ನು ನೋಡೋದಾದ್ರೆ ನದಿ ಇರ್ತಕ್ಕಂಥದ್ದಲ್ಲಿ ಅಲ್ಲಿಂದ ಸುಮಾರು 25 ಅಡಿಗಳ ನಂತರದಲ್ಲಿ ಒಂದು ಮನೆ, ಇಲ್ಲಿತ್ತಲ್ಲ ಮನೆ, ಈ ಮನೆ ಇದೆಯೋ ಇಲ್ವೋ ಗೊತ್ತಿಲ್ಲ ನಮ್ಗೀಗ.
ಅಂದ್ರೆ ಮಧು ಸಂಪೂರ್ಣವಾಗಿ ರೆಸಾರ್ಟ್ಗಳು ಎಲ್ಲಿವೆ ಈಗ? ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳು ಎಲ್ಲಿವೆ? ಈ ಜಾಗದಿಂದ ಎಷ್ಟು ದೂರ ಇವೆ ಕಟ್ಟಿದ್ದು? ಬಹಳಷ್ಟು 15-16 ರೆಸಾರ್ಟ್ಸ್ಗಳನ್ನು ಕಟ್ಟಿದ್ದಾರೆ. ಹೋಮ್ ಸ್ಟೇಗಳು ಲೆಕ್ಕ ಇಲ್ಲದಷ್ಟಿರುತ್ತವೆ, ರೆಗ್ಯುಲೇಷನ್ ಇರಲ್ಲ. ಅವು ಯಾವ ಪ್ರದೇಶದಲ್ಲಿವೆ? ನಾವು ಈಗ ಇಲ್ಲಿ ಶುರು ಮಾಡಿದ್ರೆ, ಈಗ ನಾವು ನಿಂತಿರ್ತಕ್ಕಂಥ ಸ್ಥಳ ಬೆಟ್ಟ ಗುಡ್ಡಗಳ ತಳಭಾಗದಲ್ಲಿ ಬರುವಂತದ್ದು. ಇಲ್ಲಿಂದ ಸುಮಾರು ಮೆಪ್ಪಾಡಿ ಅಂತ ಏನ್ ಹೇಳ್ತೀವಿ, ಆ ಜಾಗ ಏನಿದೆ, ಆ ಜಾಗ ಹೋಗ್ಲಿಕ್ಕೆ 22 ಕಿಲೋಮೀಟರ್ ಆಗುತ್ತೆ. ಆ ಒಂದು 22 ಕಿಲೋಮೀಟರ್ ಅಲ್ಲಿ ಅಲ್ಲಲ್ಲಿ ನದಿಯ ಪಾಸು ಅಂದ್ರೆ ಬೆಟ್ಟದ ತಳಭಾಗ ಎಲ್ಲ ಬರುತ್ತೆ. ಅಲ್ಲಿ ಎತ್ತರದ ಪ್ರದೇಶಗಳಲ್ಲಿ ರೆಸಾರ್ಟ್ಗಳಾಗಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಮತ್ತೆ ನೀವು ಹೋಮ್ ಸ್ಟೇ ಹೇಳ್ತಾ ಇದ್ರಲ್ಲ, ಹೋಮ್ ಸ್ಟೇ ಅನ್ನೋದು ಒಂದು ರೀತಿಯಲ್ಲಿ ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ 200 ಮೀಟರ್ 300 ಮೀಟರ್ಗೂ ಕೂಡ ಒಂದೊಂದು 2 ಎಲ್ಲೆಲ್ಲಿ ಮನೆ ಕಟ್ಟಿದ್ದಾರೆ ಅಲ್ಲೆಲ್ಲವೂ ಕೂಡ ಆಗಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಬಹುಶಃ ಇಲ್ಲಿ ಆಗಿರ್ತಕ್ಕಂಥದ್ದು ಅಂದ್ರೆ ಟೀ ಎಸ್ಟೇಟ್ಗಳಲ್ಲಿ ನಾವು ನೋಡಿದಂತೆ, ಈಗ ನಾವು ಮಡಿಕೇರಿಯ ಕಾಡುಗಳನ್ನ ನೋಡಿದ್ರೆ ಆದ್ರೆ ಮತ್ತೊಂದೇ ಆದ್ರೂ ಕೂಡ ಈಗ ನಿಮ್ ಟೀ ಎಸ್ಟೇಟ್ ನ ಒಂದು ತೋರಿಸ್ತಾ ಹೋಗ್ತೀನಿ. ಈಗ ಇಡೀ ಕಾಡು ಅಂದ್ರೆ ಅದರಲ್ಲಿ ಮರಗಿಡಗಳು ಜಾಸ್ತಿ ಇದ್ರೆ, ಮರ ಜಾಸ್ತಿ ಇದ್ರೆ ಆ ಮರ ಮಣ್ಣನ್ನ ಹಿಡಿದಿಟ್ಕೊಳ್ಳುತ್ತೆ ಅನ್ನೋದಾದ್ರೂ ಹೇಳ್ಬೋದು. ಆದ್ರೆ ಟೀ ಎಸ್ಟೇಟ್ ಅಲ್ಲಿ ಮರಗಳ ಸಂಖ್ಯೆ ತೀರಾ ಕಡಿಮೆ ಆಗಿದೆ. ಒಂದು ಚೂರು ಮಣ್ಣು ಸಡಿಲಾದ್ರೂ ಕೂಡ ಅದು ನೀರು ಜಾಸ್ತಿ ಆದಾಗ ಅದರ ಜೊತೆನಲ್ಲಿ ಇಡೀ ಗುಡ್ಡದ ಮಣ್ಣೆ ಬರ್ತಾ ಇರ್ತಕ್ಕಂಥದ್ದು. ಬಹುಶಃ ನೀವು ಮುಂದೆ ನೋಡ್ತಾ ಇರ್ತಕ್ಕಂಥ ಟೀ ಎಸ್ಟೇಟ್ ಅಲ್ಲೂ ಕೂಡ ಮರಗಳ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ನೋಡಬಹುದು. ಇಡೀ ಕಾಡಿನಲ್ಲಿ ಮರಗಳು ಜಾಸ್ತಿ ಇದೆ, ಆದ್ರೆ ಟೀ ಎಸ್ಟೇಟ್ ಅಲ್ಲಿ ಮರಗಳು ಜಾಸ್ತಿ ಇಲ್ಲ. ಒಂದು ಸಾರಿ ಮಣ್ಣು ಸಡಿಲ ಆಗುತ್ತೆ, ನೀರು ಅದಕ್ಕೆ ಜಾಸ್ತಿ ಸೇರುತ್ತೆ ಅಂತ ಹೇಳಿದ್ರೆ, ನೀರು ಸಡಿಲವಾಗಿ ಹೆಚ್ಚು ನೀರಿನ ಜೊತೆಯಲ್ಲಿ ಮಣ್ಣು ಬರ್ಲಿಕ್ಕೆ ಶುರುವಾಗುತ್ತೆ. ಆಗ ಇಂಥ ಅನಾಹುತಗಳಾಗುತ್ತೆ. ಇದನ್ನು ಕೂಡ ಸ್ಥಳೀಯರು ಇಲ್ಲಿ ಹೇಳ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಪ್ರಶಾಂತ್, ಓಕೆ, ಥ್ಯಾಂಕ್ ಯು ಮಧು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.